ನಿಮ್ಮ ಬ್ರಹ್ಮಾನಂದ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೊಂದು ಆಟೋಬಯೋಗ್ರಫಿ. ಒಬ್ಬ ಆಂಧ್ರದ ಚಿತ್ರಗಳ ಹಾಸ್ಯ ನಟದ ಅವನ ಆಟೋಬಯೋಗ್ರಫಿ. ಇದನ್ನು ಬರೆದಿರೋರು ವಿಶ್ವೇಶ್ವರ್ ಭಟ್ ಅಂತ. ಅವರು ಕನ್ನಡದಲ್ಲಿ ಒಳ್ಳೆಯ ಬರಹಗಾರರು. ಆಮೇಲೆ 3-4 ಇದನ್ನೆಲ್ಲ ನಡೆಸ್ತಾರೆ. ಅವರದ್ದು ಜಿಯಾಲಜಿ ಮಾಡಿ MA ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಮಾಡಿ 4 ಗೋಲ್ಡ್ ಮೆಡಲ್ ಎಲ್ಲ ತಗೊಂಡು, ಆಮೇಲೆ ಪತ್ರಿಕೋದ್ಯೋಗ ಇಂಟರ್ನ್ಯಾಷನಲ್ ಇದು ಜರ್ನಲಿಸಮ್ನಲ್ಲಿ ಥಾಮಸ್ ಫೌಂಡೇಶನ್ಸ್ ಅಂಡ್ ಸರ್ಟಿಫಿಕೇಟಲ್ಲಿ ಹೊರಗಡೆ ಎಲ್ಲ ಓದಿ ಎಲ್ಲ ಮಾಡ್ಕೊಂಬಂದು ಪೇಪರ್ ಓಡಿಸ್ತಾ ಇದ್ದಾರೆ. 2-3 ಪತ್ರಿಕೆಗಳು, ವಾರಪತ್ರಿಕೆಗಳು ತರ್ತಾ ಇದ್ದಾರೆ. ಅದರೊಳಗೆ ನಮ್ಮ ಕನ್ನಡಪ್ರಭ ದಿನಪತ್ರಿಕೆನೂ ಒಂದು, ಕನ್ನಡ ಪತ್ರಿಕೆ ಸುವರ್ಣ ನ್ಯೂಸ್ ನಡೆಸ್ತಾರೆ, ವಿಜಯ ಕರ್ನಾಟಕ ಅನ್ನೋದು. ಹೀಗೆ ಸಾಕಷ್ಟು ಜರ್ನಲಿಸಮ್ಗೆ ಸಂಬಂಧಪಟ್ಟಿದ್ದು ಇದರೊಳಗೆಲ್ಲ ತುಂಬ ಇದಾಗಿದ್ದಾರೆ. ಅದಲ್ಲದೆ ಬೇಕಾದಷ್ಟು ಅವಾರ್ಡ್ಸ್ಗಳು ಬಂದಿದೆ ಇವರಿಗೆ. ಪುಸ್ತಕ ನಾನು ನಿಮ್ಮ ಬ್ರಹ್ಮಾನಂದಂ ಅನ್ನೋದು ತೆಲುಗಿನಲ್ಲಿ ಬರೆದಿರೋ ಪುಸ್ತಕ. ಒರಿಜಿನಲ್ ರಿಟನ್ ಬೈ ಬ್ರಹ್ಮಾನಂದ ಆಟೋಬಯೋಗ್ರಫಿ ಬರೆದಿರೋದು. ವಿಶ್ವೇಶ್ವರ್ ಭಟ್ಗೆ 1 ಅಕ್ಷರ ತೆಲುಗು ಬರಲ್ಲ. ಆಮೇಲೆ ಅವ್ರಿಗೆ ತುಂಬ ಇವ್ರು ಬೇಕಾದಷ್ಟು ಚಿತ್ರಗಳು ನೋಡಿ ತುಂಬಾ ಈಸ್ ಇಂಪ್ರೆಸ್ಡ್ ಬೈ ಈಸ್ ಆ್ಯಕ್ಟಿಂಗ್ ಆ್ಯಂಡ್ ಆಲ್ ದ್ಯಾಟ್. ಅದರಿಂದ ಇವ್ರದ್ದು ಓದಬೇಕು, ಬೇರೆಯವ್ರದ್ದು ಓದಬೇಕು, ನಾನು ಓದಬೇಕು ಅಂತ ಇದ್ರದ್ದು ಇಂಗ್ಲೀಷ್ ವರ್ಷನ್ ತೊಗೊಂಡು ಇಂಗ್ಲೀಷ್ ವರ್ಷನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ. ಸೊ ಇಟ್ ಈಸ್ ಎ ಟ್ರಾನ್ಸ್ಲೇಟೆಡ್ ಬುಕ್. ಟ್ರಾನ್ಸ್ಲೇಷನ್ ಆಫ್ ಎ ಟ್ರಾನ್ಸ್ಲೇಟೆಡ್ ಬುಕ್. ಹಾಗೆ ಇದು ಒಂದು ಪುಸ್ತಕ ಚೆನ್ನಾಗಿದೆ, ಓದೋಕ್ಕೆ ಓದಿಸ್ಕೊಂಡು ಹೋಗುತ್ತೆ. ಆ ಮನುಷ್ಯನ ಅನುಭವಗಳು ಹೇಗೆ ಇದಾಗಿ ಬರುತ್ತೆ ಅಂತ. ಈ ಬ್ರಹ್ಮಾನಂದಮ್ಮನು ತುಂಬ ಬಡತನದ ಫ್ಯಾಮಿಲಿನಲ್ಲಿ ಹುಟ್ಟಿದ ಮನುಷ್ಯ. ಅವರ ಅಪ್ಪ ಅಮ್ಮಂಗೆ 8 ಜನ ಮಕ್ಕಳು. 8 ಜನದಲ್ಲಿ ಈತ 7ನೇ ಮಗು. ಅವ್ರಿಗೆ ಊಟ ತಿಂಡಿಗೆ ಇದು ಸಿಗೋದು ಕಷ್ಟ, ಅಷ್ಟು ಬಡತನದಲ್ಲಿದ್ದವರು. ವಿಶ್ವಕರ್ಮರು ಅಂತಾರಲ್ಲ, ಹಾಗೆ ಚಿನ್ನ ಬೆಳ್ಳಿ ಕೆಲಸ ಮಾಡೋರು. ಈ ಹುಟ್ಟಿದಾಗಿನಿಂದನೂ ಈ ಮನುಷ್ಯನಿಗೆ ಬ್ರಹ್ಮಾನಂದನ್ಗೆ ಯಾರು ನೋಡ್ತಾ ಇರೋದು, ತಮಾಷೆ ಮಾಡ್ತಾ ಇರೋದು, ಹಾಗೆಲ್ಲ ಅದೊಂದು ಗುಣವಾಗಿ ಬೆಳ್ಕೊಂಬಂದ್ಬಿಟ್ಟಿರುತ್ತೆ. ಚಿಕ್ಕ ಹುಡುಗ ಆಗಿದ್ದಾಗಿನಿಂದನು. ಸ್ಕೂಲ್ಗೆ ಹೋಗ್ತಿದ್ದಾಗ ಒಂದು ಸರ್ತಿ ಯಾರೋ ಒಬ್ಬರು ಟೀಚರು ಕ್ಲಾಸ್ನಲ್ಲಿ ಬಂದಾಗ ಅವ್ರದ್ದು ಅವತ್ತಿನ ತಾನೇ ಹೊಸದಾಗಿ ಇದು ಕೊಂಡ್ಕೊಂಡಿದ್ದು ಪಂಚೆ ಇದು ಎಲ್ಲ ಉಟ್ಕೊಂಡು ಬಂದಿರ್ತಾರೆ. ಸ್ವಲ್ಪ ಅನೀಸಿಯಾಗಿ ಫೀಲ್ ಆಗ್ತಾ ಇರುತ್ತೆ ಕೂತ್ಕೊಂಡಾಗ. ಏನು ಅವರ ದುರದೃಷ್ಟಕ್ಕೆ ಪಂಚೆದ ಒಂದು ಸ್ವಲ್ಪ ಭಾಗ ಆ ಕುರ್ಚಿ ಕೆಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ, ಅವ್ರು ಕೂತ್ಕೊಳ್ಳೋ ಕುರ್ಚಿ. ಆಮೇಲೆ ಇದನ್ನೇ ಗಮನಿಸಿರ್ತಾನೆ ಇವನು. ಎಲ್ಲರಿಗೂ ಇದು ಒಂದು ಇನ್ಸಿಡೆನ್ಸು ಇದು ಮಾಡ್ತಾರೆ, ತೋರಿಸ್ತಾ ಇದು ಮಾಡ್ತಾರೆ. ಎಲ್ಲ ಕ್ಲಾಸಲ್ಲಿ ಸ್ವಲ್ಪ ಗುಸು ಇರ್ತದೆ, ಗುಸು ಅಂತ ಇದು ಶುರುವಾಗುತ್ತೆ. ಆಗ ಟೀಚರ್ಗೆ ಕೋಪ ಬರುತ್ತೆ. ಏನಾದಷ್ಟು ಗಲಾಟೆ ಮಾಡ್ತಿದ್ರಿ ಅಂತ ಹೇಳೋಕೆ ಹೋಗ್ತಾರೆ. ಎದ್ರು ಬಟ್ಟೆ ಪೂರ್ತಿ ಪಂಚೆ ಪೂರ್ತಿ ಬಿಚ್ಚಿಬಿಡೋದು. ಅವಾಗ ಜೋರಾಗಿ ಗಲಾಟೆ ಮಾಡೋ ಎಲ್ಲರೂ ಮಕ್ಕಳನ್ನು ದೊಡ್ಡದಾಗಿ ನಕ್ಕೊಂಡು ಎಲ್ಲ ಮಾಡಿಕೊಂಡು ಇದು ಮಾಡ್ತಾರೆ. ಅವ್ರಿಗೆ ಅಫೆಂಡ್ ಆಗೋಗುತ್ತೆ ಟೀಚರ್ಗೆ. ಬಂದು ಇವನ್ನ ಹಿಡ್ಕೊಂಡು ಕರ್ಕೊಂಡೋಗಿ ಯಾರು ಇವನೇ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಹೊಡೆದು ಮೈ ಮುಖ ಎಲ್ಲ ರಕ್ತ ಬರೋಷ್ಟು ಹೊಡೆದು ಕಳಿಸ್ತಾರೆ ಮನೆಗೆ ಹತ್ಕೊಂಡು ಮಗು ಬರ್ತಾನೆ. ಆಮೇಲೆ ಮನೆಗೆ ಬಂದಮೇಲೆ ಬಂದು ನೋಡ್ತಾನೆ. ಆಮೇಲೆ ಇವ್ರ ಅಣ್ಣಂದ್ರೆಲ್ಲ ನೋಡ್ತಾರೆ, ಏನು ಟೀಚರ್ ಅವ್ರನ್ನ ಅವನಿಗೆ ನಾವು ಟೀಚ್ ಮಾಡ್ತೀವಿ ತಾಳು ಅಂತ ಹೇಳ್ಬಿಟ್ಟು ಬುದ್ಧಿ ಕಲಿಸ್ತೀವಿ ಅಂತ ಅಂದ್ಬಿಟ್ಟು ಅವ್ನ ಅಣ್ಣಂದ್ರೆ ಹೊರಡೋಕೆ ಹೋಗ್ತಾರೆ. ಆವಾಗ ಅಪ್ಪ ಅವ್ರನ್ನ ಕರೆದ್ಬಿಟ್ಟು ಅವನಿಗೆ ಎಲ್ಲ ಗೊತ್ತಾಗಿರುತ್ತೆ ಅಷ್ಟೊತ್ತಿಗೆ. ಅವ್ರದ್ದೇನೂ ತಪ್ಪಿಲ್ಲ, ನೀವು ಸುಮ್ಮನಿರಿ, ಇವನೇ ಎಲ್ಲ ಮಾಡೋದು, ನನಗೆ ಗೊತ್ತು ಏನು ಮಾಡ್ಯಾನೆ ಅಂತ. ಇವನನ್ನು ಕರ್ಕೊಂಡೋಗಿ ಒಂದು ಕಬ್ಬು ಕಟ್ಬಿಟ್ಟು ಅವನು ಒಂದು ಚೆನ್ನಾಗಿ ಬರೆಸ್ತಾನೆ.
ಬಾರಿಸಿ ಮುಖ ಎಲ್ಲ ಅವತ್ತೆಲ್ಲ ಅವನಿಗೆ ಬರೀ ಹೊಡುತ್ತಾ ಮುಖ ಮೈಯೆಲ್ಲ ರಕ್ತ ಆ ಥರ ಚಿಕ್ಕ ಹುಡುಗ ಇನ್ನು. ಅವತ್ತೇ ಅವನಿಗೆ ಒಂಥರ ಜ್ಞಾನೋದಯ ಆಗುತ್ತೆ. ನಾನು ಹಾಸ್ಯ ಮಾಡೋದು ಸರಿ, ನನಗೆ ಹಾಸ್ಯ ಮಾಡೋಕ್ಕೆ ಇಷ್ಟ, ನಗು ಬರೋದು ಮಾಡೋಕ್ಕೆ. ಬಟ್ ಇನ್ಮೇಲೆ ಇನ್ನೊಬ್ರಿಗೆ ತೊಂದರೆ ಆಗೋ ಹಾಗೆ, ಇನ್ನೊಬ್ರಿಗೆ ಅವಮಾನ ಆಗೋ ಹಾಗೆ, ಅಥವಾ ಇನ್ಯಾವುದಾದ್ರು ಆ ಥರ ಒಬ್ರಿಗೆ ಸಂಕಟ ಆಗೋ ಹಾಗೆ ಹಾಸ್ಯ ಮಾಡೋದಿಲ್ಲ ಅಂತ, ಆ ಥರ ನಾನು ಮಾಡೋಕ್ಕೆ ಹೋಗಲ್ಲ ಅಂತ ಅವತ್ತೇ ಒಂಥರ ನಿರ್ಧಾರ ಮಾಡ್ಕೊಂಡು, ಫ್ಯಾಮಿಲಿನ ಎಷ್ಟು ಬಡತನದಲ್ಲಿರೋದು ನಾ ಏನಾದರೂ ಮಾಡಿ ಮುಂದೆ ಇವ್ರನ್ನೆಲ್ಲ ಮೇಲಕ್ಕೆ ತರಬೇಕು ಅಂತಂದ್ಬಿಟ್ಟು ಅದಕ್ಕೆ ಭಾಳನೇ ಕಷ್ಟ, ಓದೋಕ್ಕೆ ಭಾಳನೇ ಕಷ್ಟಪಟ್ಟು ತುಂಬ ಸಿನ್ಸಿಯರಾಗಿ ಓದ್ತಾ ಇರ್ತಾನೆ. ಏನಂದರೆ ಮೊದಲಿಂದನೂ ದೇವ್ರ ಮೇಲೆ ಬೇರೆ ಭಾಳ ಏನೋ ದೇವ್ರ ಬಗ್ಗೆ ನಂಬಿಕೆ ಜಾಸ್ತಿ. ಎಲ್ಲ ತನಗೆ ಕೆಟ್ಟದಾಗಲಿ ಒಳ್ಳೆಯದಾಗಲಿ ನನಗೇನೋ ಒಂದು ಮುಂದೆ ದಾರಿ ತೋರ್ಸೋಕ್ಕೋಸ್ಕರ ದೇವರು ಇದೆಲ್ಲ ಮಾಡ್ತಾಯಿದ್ದಾನೆ ಅಂತ ಆ ಥರ ಭಾವನೆಯಲ್ಲೇ ನಡ್ಕೊಂಡು ಬರ್ತಾ ಇರ್ತಾನೆ. ಓದ್ಕೊಂಡೇನೋ ಮುಂದಕ್ಕೆ ಬರ್ತಾನೆ. ಆಮೇಲೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು ಅಂತ ಹೋದಾಗ ತೆಲುಗು ಓದೋಕ್ಕೆ ಮಾತ್ರ ಈಸಿಯಾಗಿ ಸಿಗುತ್ತೆ. ಸರಿ, ಏನು ಬೇರೆ ವೇದಿ ಇಲ್ಲ, ನಾನು ಮುಂದುವರಿಸ್ಬೇಕು ಅಂದರೆ ಯಾವುದಾದ್ರೂ ಒಂದು ಇದೇ ಇರಬೇಕು ಅಂತಂದ್ಬಿಟ್ಟು ತೆಲುಗನ್ನೇ ಆಪ್ಷನ್ ತೊಗೊಂಡು ತೆಲುಗು ಸ್ಟಡಿ ಮಾಡ್ತಾರೆ. ತೆಲುಗಲ್ಲೇ ಏನೋ ಗ್ರ್ಯಾಜುಯೇಷನ್ ಮಾಡ್ಕೋತಾನೆ. ಆಮೇಲೆ MA ಇದು ಕೂಡ ಮಾಸ್ಟರ್ ಡಿಗ್ರಿನೂ ತಗೋತಾನೆ. ತೆಲುಗಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿ ತಿಳ್ಕೊತಾನೆ. ಅದರಿಂದ ನಾಟಕಗಳಲ್ಲಿ ಸ್ಕೂಲಿನಲ್ಲಿ ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಇವನು ನಾಟಕ ಅಂದರೆ ಎಲ್ಲ ತುಂಬಾ ಜನ ತುಂಬ ಸೇರಿ ತುಂಬಾ ಬಂದು ನೋಡುವ ಅವನಿಗೆ ಮೊದಲಿಂದನೇ ಆ ಥರ ಬಂದ್ಬಿಡ್ತಾನೆ. ಆ ಲೈನಲ್ಲಿ ನಾಟಕಗಳು ಮಾಡೋದು, ನಾಟಕದಲ್ಲಿ ಮಾಡೋ ಮುಖಚೇಷ್ಟಗಳು ಅದೆಲ್ಲನೂ ತುಂಬಾ ಎಲ್ಲರಿಗೂ ಅದು ಇದಾಗ್ತಾ ಇರುತ್ತೆ. ಹಾಗೆ ಅವನು ಮುಂದೆ ಮಿಮಿಕ್ರಿ ಮಾಡಿಕೊಂಡು ಇದು ಮಾಡ್ಕೊಂಡು ಬರ್ತಾ ಇರ್ತಾನೆ. ಕೊನೆಗೆ ಅವ್ನು ಗ್ರ್ಯಾಜುಯೇಷನ್ ಮುಗಿಸಿದ ಮೇಲೆ ಈ ಟ್ರೈಸ್ ಫಾರ್ ಎನ್ ಅಪಾಯಿಂಟ್ಮೆಂಟ್, ಯಾವುದಾದ್ರು ಕೆಲಸ ಸಿಗುತ್ತಾ ನೋಡೋಣ ಅಂತ ಅಂದ್ಬಿಟ್ಟು ಕೊನೆಗೆ ಯಾವುದೋ ಒಂದು ಕಾಲೇಜಲ್ಲಿ ಲೆಕ್ಚರರಾಗಿ ಕೆಲಸ ಸಿಗುತ್ತೆ. ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ಮನೆಯಲ್ಲಿ. ಅಷ್ಟೊತ್ತಿಗೆ ಇವನಿಗೆ ಯಾರು ಒಬ್ಬಳು ಲಕ್ಷ್ಮೀನವ್ಳಿಗೆ ಅವಳದು ತುಂಬ ಇವನಿಗೆ ಒಂಥರ ಹೆಲ್ಪ್ಫುಲ್ ಆಗಿರ್ತಾಳೆ. ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಅನಿಸಿರುತ್ತೆ ಇವನಿಗೆ. ಮನೆಯಲ್ಲಿ ಅವಳು ಸ್ವಲ್ಪ ಶ್ರೀವಾಸ್ಪರ್ಮೆ ಒಂದು ಇವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈ ಲೆವೆಲ್ ಫ್ಯಾಮಿಲಿಗಳು. ಮನೆಯವರೆಲ್ಲ ಅಬ್ಜೆಕ್ಟ್ ಮಾಡ್ತಾರೆ, ಬೇಡ ಅವಳು ಮಾಡಬೇಡ ಅಂತ, ಮಾಡೋದು ಬೇಡ, ನಾವು ಯಾರನ್ನ ನೋಡ್ತೀವೋ ಅವ್ರನ್ನ ಅವ್ರನ್ನೆಲ್ಲ ಅಪೋಸ್ ಮಾಡಿ ಅವಳನ್ನೇ ಮದುವೆ ಮಾಡ್ಕೋತಾನೆ. ಬಟ್ ಅವಳು ಇವನ್ ಲೈಫ್ ಪೂರ್ತಿ ಇಲ್ಲಿವರೆಗೂ ಕೂಡ ಲೈಫ್ ಪಾರ್ಟ್ನರ್ ಆಗಿ ಇವ್ನು ಮಾಡೋ ಇದರಲ್ಲೆಲ್ಲ ಭಾಳ ಹೆಲ್ಪ್ಫುಲ್ಲಾಗಿ ಇದು ಮಾಡ್ತಾನೆ. ಕಾಲೇಜ್ಗೂ ಹೋಗಿ ಕಾಲೇಜಲ್ಲಿ ಅವಾಗೆಲ್ಲ ಇದು ಅವ್ನು ಕಾಲೇಜು ಕೆಲಸ ಮಾಡಿದ್ದು ಎಲ್ಲ ಇನ್ 80s ಆ್ಯಂಡ್ 90 ಇದ್ರೊಳಗೆ. ಆಗೆಲ್ಲ ಏನು 3 ಡಿಜಿಟ್ ಸ್ಯಾಲ್ರಿ ಅಲ್ಲೆಲ್ಲ, ಅದು ಏನು 300-400 ರೂಪಾಯಿ ಅಂದರು. ಸೊ ಇವನು ಲಕ್ಷ್ಮೀನು ಮದುವೆ ಮಾಡಿಕೊಂಡು ಇದು ಮಾಡಿದ್ಮೇಲೆ ಆ ಸಂಪಾದನೆ ಎಲ್ಲಿಗೂ ಸಾಗ್ತಾ ಇರೋದಿಲ್ಲ. ಇದು ಶೋ ಕೊಡೋಕ್ಕೆ ಶುರು ಮಾಡ್ತಾನೆ, ಮಿಮಿಕ್ರಿ ಇದು ಎಲ್ಲ ಶೋ ಕೊಡೋಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಯಾರೋ ಒಬ್ಬರು ಜಾಂದ್ಯಾಲ ಅಂತಂದ್ಬಿಟ್ಟು ಈಸ್ ಎ ಫಿಲಮ್ ಪ್ರೊಡ್ಯೂಸರ್ ಇದ್ರೊಳಗೆ ಆಂಧ್ರದಲ್ಲಿ ವೆರಿ ಪಾಪ್ಯುಲರ್ ಇದು. ಆಮೇಲೆ ಇವನು ಚಿರಂಜೀವಿ ಆಗ್ತಾ ಇದ್ದಾನಲ್ಲ ಅವರೆಲ್ಲನೂ ಯಾವಾಗಲೂ ಇದು ಮಾಡಿದ್ರು. ಅವರು ಇವನ ಶೋಸ್ನಲ್ಲಿ ನೋಡಲಿಲ್ಲ, ಇವನ ಶೋನವರು ಇವನ ಫ್ರೆಂಡು ಒಬ್ಬ ಏನೋ ಶೇಷಲು ಅಂತಲೂ ಏನೋ ಇರ್ತಾನೆ. ಅವನು ಹಿ ವಾಸ್ ಅಸೋಸಿಯೇಟೆಡ್ ವಿತ್ ಏನೋ ಟಿ ವಿ ಪ್ರೋಗ್ರಾಮ್ಸ್. ಅವನು ಟಿ ವಿನಲ್ಲಿ ಇವನು ಶೋ ಬರೋದಕ್ಕೆ ಅರೇಂಜ್ ಮಾಡ್ತಾನೆ, ಇವನು ಮಾಡ್ತಾ ಇದ್ದಿದ್ದು. ಸೊ ಯಾವಾಗಲೂ ಇವನ ಶೋಸ್ ಎಲ್ಲ ಇಟ್ ವಾಸ್ ಕನ್ಫೈನ್ಡ್ ಟು ಒಂದು ಪ್ಲೇಸ್, ಒಂದು ಸ್ಕೂಲೋ ಕಾಲೇಜೋ ಅಥವಾ ಯಾವುದೋ ಒಂದು ಸಣ್ಣ ಗ್ರೂಪ್ ಇವನು ರಿಕ್ವೆಸ್ಟ್ ಮಾಡಿ ಅರೇಂಜ್ ಮಾಡಿ ಜಾಗದಲ್ಲಿ ಇರ್ತಾಯಿದ್ದು. ಯಾವಾಗ ಟಿ ವಿಲಿ ಬಂತು ಇಟ್ ಬಿಕೇಮ್ ಒಂಥರ ಯೂನಿವರ್ಸಲ್ ಪಬ್ಲಿಸಿಟಿ ಥರ. ಎಲ್ಲ ನೋಡೋರಿಗೆಲ್ಲನೂ ಎಲ್ಲಿ ಕೂತ್ಕೊಂಡು ನೋಡಿದ್ರು ಪ್ರಪಂಚದಲ್ಲಿ ಕಂಡು ನೋಡುವಾಗ ಅಷ್ಟು ಪಾಪ್ಯುಲರು. ಇವನು ಮಾಡ್ತಾಯಿದ್ದು ತುಂಬ ಪಾಪ್ಯುಲರು. ಇದು ಇದು ಎಲ್ಲ ತುಂಬ ಪಾಪ್ಯುಲರ್ ಆಗೋದು. ಆವಾಗ ಈ ಕಮ್ಸ್ ಟು ದಿ ನೋಟಿಸ್ ಆಫ್ ಒನ್
ಫೇಮಸ್ ಫಿಲ್ಮ್ ಪ್ರೊಡ್ಯೂಸರ್ ಜಾಂಜಲ ಅಂತ ಅಂದ್ಬಿಟ್ಟು, ಅವನೇ ನನ್ನ ಗುರು ಅಂತ ಹೇಳ್ಕೊತಾನೆ ಅವನು. ಅವ್ರಿಗೆ ಇದು ಬರುತ್ತೆ, ಅವನಿಗೆ ಹೇಳಿ ಕಳಿಸ್ತಾರೆ ಬಾ ಅಂತಂದ್ಬಿಟ್ಟು. ಆಮೇಲೆ ಅವರು ಆ ಚಿರಂಜೀವಿ ಇಬ್ಬರು ಕೂತ್ಕೊಂಡು ಎಲ್ಲಿ ನೀನು ಶೋ ಮಾಡಿ ತೋರಿಸು ನಮಗೆ ಇದನ್ನು. ಅವನು ಶೋ ಮಾಡಿ ತಾನೆಲ್ಲ ಮಾಡ್ತಾ ಹೇಳಿದಾಗ ಒಂದು ಹೋಟೆಲ್ ರೂಮಲ್ಲಿ ಇರ್ತಾರೆ, ತೋರಿಸ್ತಾನೆ. ಅದೇನು ಅವ್ರು ನೋಡಿ ಎಷ್ಟು ಅವ್ರಿಗೆ ಇಂಪ್ರೆಸ್ ಆಗುತ್ತೆ. ರಾತ್ರಿ 3 ಗಂಟೆ ಆದ್ರೂ ಕೂಡ ಅವರು ಎಂಜಾಯ್ ಮಾಡಿಕೊಂಡು ಇದು ಮಾಡಿಕೊಂಡು ಇದು ಮಾಡ್ತಾರೆ. ಸರಿ, ಆಮೇಲೆ ಆ ಜಾಂಜಲ ಈ ಗಿವ್ಸ್ ಹಿಮ್ ಪರ್ಮಿಷನ್, ಒಂಥರ ಈ ಗಿವ್ಸ್ ಹಿಮ್ ಏನು ಆ್ಯಕ್ಸೆಸ್ ಟು ಫಿಲಮ್ ಇದು ಯಾವುದೋ ಫಿಲಮ್ಸ್ ಹಾಕ್ಕೊಂಡು ಇದು ಮಾಡ್ತಾರೆ. ಆ ಥರ ಇದಾಗುತ್ತೆ ಇಲ್ಲ. ಇದೆಲ್ಲ ಇದು ಮಾಡಿದ್ದಾನೆ. ಇದರೊಳಗೆ ಪಿಕ್ಚರ್ಸ್ ಅಂದರೆ ಇಟ್ ಹ್ಯಾಸ್ ಆಲ್ರೆಡಿ ಎಕ್ಸಿಡೆಡ್ 1000 ಪಿಕ್ಚರ್ಸ್. 800 ಪಿಕ್ಚರ್ ಆಗಿದ್ದಾಗಲೇ ಗಿನ್ನೆಸ್ ರೆಕಾರ್ಡು, ಗಿನ್ನೆಸ್ ಸರ್ಟಿಫಿಕೇಟ್ ಬಂದಿದೆ, ಗಿನ್ನೆಸ್ ಬುಕ್ಕಲ್ಲಿ ರೆಕಾರ್ಡ್ ಆಗಿದೆ. ಸೊ ಇಟ್ಸ್ ಎನ್ ಈಸಿ ರೀಡ್. ಚೆನ್ನಾಗಿದೆಯಾ? ಒಂಥರ ಓದಿಸ್ಕೊಂಡು ಹೋಗುತ್ತೆ. ತುಂಬಾ ಚೆನ್ನಾಗಿದೆ, ಓದಿಸ್ಕೊಂಡು ಹೋಗುತ್ತೆ. ಅವ್ರನ್ನೆಲ್ಲ ಮೀಟ್ ಮಾಡಿದ್ದಾನೆ ಇವನು, ಪ್ರತಿಭಾ ಪಾಟೀಲು ಎಲ್ಲ ಕರೆಸ್ಕೊಂಡು ಇದು ಮಾಡಿರೋದು. ಇದೆಲ್ಲ ನಾನು ನನ್ನ ಅನುಭವದ ಮೂಲಕ ಹೇಳ್ತಿದ್ದೇನೆ. ನನ್ನ ಜೀವನವನ್ನೊಮ್ಮೆ ಮೆಲುಕು ಹಾಕಿದಾಗ ನನ್ನ ಈ ಪ್ರಗತಿಗೆ ಯಾವುದು ತಾರ್ಕಿಕ ಕಾರಣವಂತೂ ನನಗೆ ತಿಳಿದಿಲ್ಲ. ಅದು ಅರೇಂಜ್ಡಾಗಿ ಆಗ್ತಿರೋದು ಅಂತಂದಿಲ್ಲ, ಎಲ್ಲ ದೇವರು ಇದೆ ಅಂತ. ನಾನು ಎಂದಿಗೂ ಪ್ರಖ್ಯಾತ ಹಾಸ್ಯ ನಟನಾಗಬೇಕೆಂದು ಕನಸುಕೊಂಡವನಲ್ಲ. ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸಿಗಬೇಕೆಂಬ ಕನಸು ಕೂಡ ಕಂಡಿಲ್ಲ. ಇವನಿಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ. ಇನ್ನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಪಟ್ಟಿಯಲ್ಲಿ ನನ್ನ ಹೆಸರಿರಬೇಕೆಂಬುದಂತೂ ನಾನು ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ. ನನಗೇನಾಗಬಹುದು ಎಂಬುದನ್ನು ನಾನು ಯೋಚಿಸಿಯೇ ಇರಲಿಲ್ಲ. ನನ್ನಿಂದ ಏನು ಮಾಡಲು ಸಾಧ್ಯವೋ ಅದನ್ನು ಮಾಡುತ್ತಾ ಹೋದೆ ಅಷ್ಟೆ. ನಾನೊಬ್ಬ ಕೇವಲ ವಿನಮ್ರ ಮನುಷ್ಯ. ಇದಕ್ಕಿಂತ ಹೆಚ್ಚೇನದನ್ನು ನಾನು ಆಶಿಸಿಯೇ ಇಲ್ಲ. ಆದರೆ ನನ್ನ ಇಡೀ ಜೀವನದಲ್ಲಿ ಯಾವುದೋ ಅದೃಶ್ಯ ಶಕ್ತಿ ಇದ್ದು ಅದು ನನ್ನನ್ನು ಮುನ್ನಡೆಸುತ್ತಿರುವುದನ್ನು ಅನುಭವಿಸಿದ್ದೇನೆ. ಇದು ನನ್ನ ಅತಿ ಕೆಟ್ಟ ಪರಿಸ್ಥಿತಿಯಲ್ಲೂ ಸಹಾಯ ಮಾಡಿದೆ. ಶ್ರಮಪಟ್ಟು ದುಡಿಯಲು ನನಗೆ ಪ್ರೇರೇಪಿಸಿದೆ. ನನಗೆ ವಿವೇಕವನ್ನು ನೀಡಿದೆ. ನನ್ನ ಪರಿಶ್ರಮ ನಿಷ್ಫಲವಾಗದಂತೆ ಭರವಸೆ ನೀಡಿದೆ. ಇದನ್ನೇ ನಾನು ದೇವರು ಎಂದು ಕರೆಯುವೆ. ದೇವರು ಎಂಬ ಕಲ್ಪನೆ ವಾಸ್ತವ ಮತ್ತು ನಾವು ಬದುಕುತ್ತಿರುವುದೇ ಇದಕ್ಕೆ ಬಲವಾದ ಸಾಕ್ಷಿ. ಎಷ್ಟು ಒಳ್ಳೆಯ ಇದು ಹೇಳಿದ ನೋಡೋದು. ಇದು ತುಂಬ ಚೆನ್ನಾಗಿ ಬರೆದಿದ್ದಾನೆ ಪುಸ್ತಕ. ಒಂದೊಂದೂ ಓದಿಸ್ಕೊಂಡು ಹೋಗುತ್ತೆ, ಅವ್ರ ಇಂಟ್ರೆಸ್ಟು ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಆ್ಯಕ್ಚುಲಿ ತಮಾಷೆಯಾಗೂ ಇದೆ ಒಂದಷ್ಟು, ನನಗೆ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಈ ಪುಸ್ತಕ ಎಲ್ಲರೂ ಒಂದು ಸರ್ತಿ ಓದಬೇಕು. ಇದು ನಿಮ್ಮ ಪ್ರಕಾರ ಏನು ರೇಟಿಂಗ್ ಕೊಡ್ಬೋದು ಈ ಪುಸ್ತಕಕ್ಕೆ? ಇದಕ್ಕೆ 4. ಅವನು ಆತ್ಮಕಥೆ, ಅವನು ಬರೆಗಾರನೇ ಅಲ್ಲ, ಅವನು ಏನಿದ್ರು ಒಂಥರ ನಾಟಕಕಾರ ಅಂತ ಹೇಳ್ಬೋದು, ಪ್ರದರ್ಶನಕಾರ ಅಂಥವನು. ಅಷ್ಟು ಒಳ್ಳೆ ಚೆನ್ನಾಗಿ ಬರೆದೇನೆ. ಅದು ಎಲ್ಲರಿಗೂ ಒಂದು ಗೈಡ್ ಮಾಡುವಂಥ, ಗೈಡ್ಲೈನ್ಸ್ ಕೊಡುವಂಥ ಇವುಗಳನ್ನ ಕೊಟ್ಟು ಬರೆದೇನೆ ಅನ್ನೋದು ತುಂಬಾ ಅಪ್ರಿಷಿಯೇಟ್ ಮಾಡಬೇಕು. ಚೆನ್ನಾಗಿದೆ ಪುಸ್ತಕ.